ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ನೂತನ ಪದಗ್ರಹಣ ಮತ್ತು ಆದೇಶ ಪ್ರತಿ ವಿತರಣಾ ಸಮಾರಂಭ. ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀ ಮುನಿಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಮಲಿಂಗೇಗೌಡ ಡಿಎಸ್, ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹಗೌಡ ಆರ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾ ಸಮಿತಿಗೆ ಗುರುತಿನ ಚೀಟಿ ಮತ್ತು ಆದೇಶ ಪ್ರತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಲಿಂಗೇಗೌಡ ಮಾತನಾಡಿ, ಸಾರ್ವಜನಿಕ ಮತ್ತು ಜನಸಾಮಾನ್ಯರ ನ್ಯಾಯಯುತ ಬೇಡಿಕೆಗಳಿಗಾಗಿ ನಮ್ಮ ಒಕ್ಕೂಟವು ಸಹಕರಿಸಬೇಕಾಗಿದೆ ಹಾಗೂ ನಮ್ಮ ಭಾರತದ ಸಂವಿಧಾನವನ್ನು ಉಳಿಸಬೇಕಾಗಿದೆ ಎಂಬುದಾಗಿ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ವೇಣು, ರಾಜ್ಯ ಪದಾಧಿಕಾರಿಗಳಾದ ಧನಂಜಯ್, ಸಿದ್ಧಾರ್ಥ್, ನಾಗೇಶ್ ಕುಮಾರ್ ಉಪಸ್ಥಿತರಿದ್ದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮೊದಲಿಗೆ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಏನು ಭ್ರಷ್ಟಾಚಾರದ ವಿರುದ್ಧ ಘೋಷಣೆ ಯಾವ ಥರ ಅಂತ ಅಂದರೆ, RTI ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿ ಹಕ್ಕನ್ನು ನಾವು ಬಳಸ್ಕೊಂಡು ಭ್ರಷ್ಟಾಚಾರವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡುವಂಥದ್ದು ಇದರ ಕೆಲಸ, ಮೂಲ ಉದ್ದೇಶ. ಇವತ್ತು ಸನ್ಮಾನ್ಯ ರಾಮಲಿಂಗೇಗೌಡರು, ನಮ್ಮ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಲಿಂಗೇಗೌಡರು ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕವನ್ನು ನಾವು ಇವತ್ತು ನೇಮಕ ಮಾಡಿದ್ದೀವಿ ಅಧಿಕೃತವಾಗಿ. ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕಕ್ಕೆ JN ಕೃಷ್ಣಾರೆಡ್ಡಿ ಅಂತ ಹೇಳಿ ಅವರನ್ನು ನಾವು ಅಧಿಕೃತವಾಗಿ ಆಯ್ಕೆ ಮಾಡಿದ್ದೀವಿ, ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಮತ್ತು ಇನ್ನೇನು ಅವರ ತಂಡ ಎಲ್ಲವೂ ಕೂಡ ಇವತ್ತಿದೆ. ಸುಮಾರು ಒಂದು 29 ಜನರನ್ನು ನಾವು ಅಧಿಕೃತವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ನಮ್ಮ ಒಕ್ಕೂಟ ಇರೋದಿಲ್ಲ. ನಾವು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಅಂತ ಹೇಳಿ ಅನಿಯಮಿತವಾಗಿ ಬೇಕಾದರೆ 100 ಜನ ಬೇಕಾದರೂ ಮಾಡ್ತೀವಿ. ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ಯಾವುದೇ ಘಟಕಗಳನ್ನು ನಾವು ರಚನೆ ಮಾಡೋದಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಜೊತೆ ಹೆಣ್ಮಕ್ಳು ಕೂಡ ಇದ್ದಾರೆ. ಏನು ಈ ಭ್ರಷ್ಟಾಚಾರವನ್ನು ಹತ್ತಿಕ್ಕಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕವನ್ನು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ವಿಶೇಷವಾಗಿ ನಾನು ತುಂಬ ಸಂತೋಷ ಆಗ್ತಾಯಿದೆ. ಏನು ನಮ್ಮ ಗೌರವಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲವನ್ನೂ ಕೂಡ ನಮ್ಮ ಸಮಿತಿಯ ಸದಸ್ಯರಿಗೆ ವಿಸ್ತಾರವಾಗಿ ಹೇಳಿದ್ದಾರೆ ಅಷ್ಟೇ. ಮತ್ತು ಈ ಸಾಮಾಜಿಕ ಹೋರಾಟಗಾರರಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಮೇಲೆ ಸುಮಾರು 2 ಗಣಿಗಾರಿಕೆಗಳ ವಿರುದ್ಧವಾಗಿ ಸಮರ್ಥವಾಗಿ ಹೋರಾಟವನ್ನು ಮಾಡಿದ್ದೇವೆ. ಅವು ಕೂಡ ಈಗ ತಡೆಯಲ್ಲೇ ಇದ್ದಾವೆ, ಈಗ ತಾತ್ಕಾಲಿಕವಾಗಿ ತಡೆಯಲ್ಲೇ ಇದ್ದಾವೆ. ಅದು ನಮ್ಮ ಶ್ರಮ ಅಂತ ಹೇಳಬೇಕು, ನಮ್ಮ ಶ್ರಮ ಅಂತಲೇ ಹೇಳಬೇಕು. ನಮ್ಮ JN ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲೇ 2 ಗಣಿಗಾರಿಕೆಗಳನ್ನು ಇವತ್ತು ತಡೆದು ನಿಲ್ಲಿಸಿದ್ದೇವೆ. ಇವತ್ತೇನೀಗ ಅವ್ಯಾಹತವಾಗಿ ಅಕ್ರಮವಾಗಿ ಏನು ಗಣಿಗಾರಿಕೆಗಳು ನಡೀತಾ ಇದ್ದಾವೆ, ಕಣ್ಣು ಮುಂದೆಲೇ ಇದ್ದಾವೆ, ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಈ ಹಿಂದೆ ಇದ್ದಂತಹ ಜನಪ್ರತಿನಿಧಿಗಳು, ಹೊಸ ಜನಪ್ರತಿನಿಧಿಗಳು ಗೊತ್ತು ನಿಮಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಧಾಕರ್ ಅವರ ವಿರುದ್ಧವಾಗಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಾದಂತಹ ಪ್ರದೀಪ್ ಈಶ್ವರ್ರವರು ಏನು ಹೇಳಿದ್ರು ಜನತೆಗೆ ಜಿಲ್ಲೆಯಲ್ಲಿ ಅಂತಲೂ ಗೊತ್ತು, ಅದಕ್ಕೆ ವ್ಯತಿರಿಕ್ತವಾಗಿ ಮಾಡಲಿಲ್ಲ ಅಂತಲೂ ಗೊತ್ತು. ಇವತ್ತು ಅವ್ರು ಏನಾಗಿದ್ದಾರೆ ಅಂತ ಬರೀ ಬಾಯಿ ಮಾತಿನ ಶಾಸಕರಾಗಿದ್ದಾರೆ ಹೊರತು ಕೆಲಸದ ಶಾಸಕರಾಗಿಲ್ಲ. ಅದನ್ನು ಜನತೆಯೇ ತೀರ್ಮಾನ ಮಾಡಬೇಕು ಮುಂದಿನ ದಿನಗಳಲ್ಲಿ. ಒಕ್ಕೂಟದಲ್ಲಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಕೆಲವು RTI ಇದರಲ್ಲಿ ನನ್ನ ಇದರಲ್ಲಿ 55 RTI ಅರ್ಜಿಗಳಾಕಿದ್ದೀನಿ. ಅದರಲ್ಲಿ 4 ಜನಕ್ಕೆ 25,000 ಪೆನಾಲ್ಟಿ ಹಾಕ್ಸಿದ್ದೀನಿ. 9 ಜನಕ್ಕೆ ಶೋಕೇಸ್ ನೋಟಿಸ್ಗಳು ಕೊಟ್ಟಿದ್ದೀನಿ. ಇವಾಗ ಇನ್ನೂ ಹಂತದಲ್ಲಿದೆ. ಅದು ಯಾವ ರೀತಿ ಮಾಡ್ತಾರೆ ಅಂದರೆ ಆಯುಕ್ತರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಟೋಟಲ್ ಅರ್ಜಿಗಳು ಕೂಡ ಇದರಲ್ಲಿ 72 ಅರ್ಜಿ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು 5-6 ಅರ್ಜಿಗಳು ನಮ್ಮ ಕಾರ್ಯಗತ ಆಗಿವೆ. 2 ಗಣಿಗಾರಿಕೆ ನಿಂತಿದೆ. ತಿರುಗಿ ಈ ಪಬ್ಲಿಕ್ ಜನ ಈ ಯಾವುದು ಹೊಲ ಇದು ಜನ ಆಕ್ರಮಿಸ್ಕೊಂಡಿರೋಂಥವನ್ನ ಒಂದು 4-5 ದಿನ ತಡೆ ಹಾಕಿದ್ದೀವಿ. ಅದಕ್ಕೆ ಜಾಸ್ತಿ ಅಧಿಕಾರಿಗಳು ಗಮನ ಕೊಡಬೇಕು. ಅದಕ್ಕೆ ನಾವು ಗೋಮಾಳಗಳು ಇದಾಗಿರೋದು ನಾವು ಸಪೋರ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಾನು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಜನನ ಬೆಂಬಲವನ್ನು ಇದೇ ರೀತಿ ತೋರಿಸಿದಾಗ ನಿಮ್ಮ ಜೊತೆಯಲ್ಲಿ ಸಹ ನಾವು ಇದು ಮಾಡಿಕೊಂಡು ಯಾವುದೇ ಹೋರಾಟಕ್ಕಾಗಲಿ ನಾವು ಸಿದ್ಧರಿದ್ದೀವಿ. ನಮ್ಗೆ ಇಂಥದ್ದೇ ಅಂತ ಏನಿಲ್ಲ, ಸಾಮಾನ್ಯ ಜನಕ್ಕೆ ಅನುಕೂಲ ಆಗುವಂಥ ಇದಕ್ಕೆ ಎಲ್ಲದಕ್ಕೂ ಹೋರಾಟಕ್ಕೆ ರೆಡಿ ಇದ್ದೀವಿ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.